ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ನಾ ಇವತ್ತು ಸಂಗ್ಲಿ ಜಿಲ್ಲೆ ಜತ್ ತಾಲೂಕು ಪಾಂಡೋಜೆರಿ ಅಲ್ರಿ. ಅಂದ್ರೆ ಗಡ್ದೆ ಬಂಧುಗಳ ಮದುವೆ ಒಳಗ್ರಿ ಅಡುಗೆ ಮಾಡೋ ಆಚಾರ್ಯ ಅವರು ಯಾರು ಬಂದಿದ್ರು, ಎಷ್ಟು ಚಂದ ಅಡುಗೆ ಮಾಡಿದ್ರು, ಯಾವ ಐಟಮ್ಸ್ ಮಾಡಿದ್ರು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಹೇಳಕ್ಕೆ ಇವತ್ತು ವಿಡಿಯೋ ಮಾಡಿ ನೋಡ್ರಿ. ಅವತ್ತು ಮುಂಜಾನೆ ಅಕ್ಕಿ ಕಾಳು ದಿನ ನೋಡ್ರಿ, ಎಲ್ಲ ಉಪ್ಪಿಟ್ಟು ಮಾಡಿದ್ರಿ. ವೆಜಿಟೇಬಲ್ ಉಪ್ಪಿಟ್ಟು, ಮಿಕ್ಸ್ ವಟಾಣಿ ಗಾಜರಿ ಅದು ಹಾಕಿ ಮಾಡಿದ್ರಿ. ಭಾರಿ ಟೇಸ್ಟ್ ಆಗಿತ್ತು ಉಪ್ಪಿಟ್ಟು ಅಂತರೂ. ಅಂದ್ರೆ ಎಲ್ಲರೂ ಇಷ್ಟು ಸಂತೋಷ ಪಟ್ಟು ತಿಂದ್ರಲ್ರಿ, ರುಚಿ ಭಾಳ ಆಗಿತ್ತು. ನಾನು ಕೂಡ ತಿಂದಿನಿ. ಇವ್ರು ಯಾವ್ರು ಅದಾರಪ್ಪ ಆಚಾರ್ಯ ಅವ್ರು ಅಂದ್ರೆ ರೀ, ಅಲ್ಲೇ ರೀ ಪಾಂಡೋಜೇರಿ ಅವ್ರು ಅದಾರ ರೀ. ಅಂದ್ರೆ ಇವ್ರ ಹೆಸರು ಏನೈತಿ ಅಂದ್ರೆ ಅರುಣ್ ಬಸ್ಗೊಂಡ್ ಗಡದೆ ಅಂತ ಹೇಳಿ ಐತ್ರಿ ಇವ್ರ ಹೆಸರು. ಅವರು ಪ್ರಾಪರ್ ಅಲ್ಲೇ ಪಾಂಡೋಜೇರಿ ಅವ್ರಿ. ಎಲ್ಲ ಥರ ಯಾವ್ಯಾವ ಐಟಮ್ಸ್ ಮಾಡ್ತಾರಂತ ಹೇಳ್ತಾ ನೋಡ್ರಿ ನಿಮಗೆ. ಪನ್ನೀರ್ ಬಾಜಿ ಮಾಡ್ತಾರೆ, ಪೂರಿ ಮಾಡ್ತಾರೋ, ಆಮೇಲೆ ಹಾಲಿನ ಹುಗ್ಗಿ ಮಾಡ್ತಾರೆ, ಹಾಲುಗ್ಗಿರಿ, ಆಮೇಲೆ ಶಾವಿಗೆ ಪಾಯಸ ಮಾಡ್ತಾರೆ, ಶಿರಾ ಮಾಡ್ತಾರೆ ಅಂದ್ರೆ ಕೇಸರಿ ಭಾತ್ ರೀ, ಆಮೇಲೆ ದಾಲ್ ರೈಸ್ ಮಾಡ್ತಾರೆ, ಸಾದಾ ರೈಸ್ ಮಾಡ್ತಾರೆ, ವೆಜಿಟೇಬಲ್ ಬಿರಿಯಾನಿ ಮಾಡ್ತಾರೆ, ಆಮೇಲೆ ದಾಲ್ ಸಾಂಬಾರು ಮಾಡ್ತಾರೆ, ವೆಜಿಟೇಬಲ್ ಉಪ್ಪಿಟ್ಟೊಳಗಂತೂ ಉಪ್ಪಿಟ್ಟು ಅವಲಕ್ಕಿ ಎಲ್ಲ ಮಾಡ್ತಾರೆ. ಇವರು ಕಾಂಟ್ರಾಕ್ಟ್ ಹಿಡ್ತಾರೆ ಅಡುಗೆದು. ಅಂದ್ರೆ ನಿಮ್ದು ಯಾವುದೋ ಕಾರ್ಯಕ್ರಮ ಇತ್ತಂದ್ರು ಅವ್ರ ಏನು ಮಾಡ್ತಾರೆ, ನೀವೆಲ್ಲ ಸಾಮಾನು ಅಡುಗೆದು ಎಲ್ಲ ಥರ ಸಾಮಾನು ತಂದು ಕೊಟ್ರಿ ಅಂದ್ರೆ ಕಿರಾಣಿದು ಅವ್ರ ಮಾಡ್ತಾರೆ. ಇಲ್ಲ ಅವ್ರ ಕಡೆನ ಎಲ್ಲ ಕಿರಾಣಿ ಸಾಮಾನು ಅವ್ರ ಕಡೆನ, ಅಡುಗೆ ಮಾಡೋದು ಅವ್ರ ಕಡೆನ ಅಂದ್ರೆ ಅದನ್ನ ಕಾಂಟ್ರಾಕ್ಟ್ ಹಿಡಿತಾರೆ ಅವರು. ಪ್ರತಿಯೊಂದು ನೀವು ಯಾವ್ದು ಬೇಕಾದ ಊರಿಗೆ ಕರೀರಿ, ಬಂದ ನಿಮ್ದು ಯಾವುದೋ ಫಂಕ್ಷನ್ ಇರಲಿ, ಮದುವೆ ಇರಲಿ, ಕುಬುಸಿರಲಿ, ಯಾವುದೋ ಫಂಕ್ಷನ್ ಒಳಗೆ ಬಂದ ಏನು ಮಾಡ್ತಾರೆ, ಎಲ್ಲ ಥರ ಅಡುಗೆದು ಕಾಂಟ್ರಾಕ್ಟ್ ಹಿಡ್ದು ಅಡುಗೆ ಮಾಡಿ ಕೊಟ್ಟು ಹೋಗ್ತಾರೆ. ಇವಾಗ ಮಧ್ಯಾಹ್ನಕ್ಕೆ ನೋಡ್ರಿ ಏನೇನು ಮಾಡಿದ್ರು ಊಟಕ್ಕೆ. ಅವತ್ತು ಮುಂಜಾನೆ ವೆಜಿಟೇಬಲ್ ಉಪ್ಪಿಟ್ಟು ಮಾಡಿದ್ರಿ, ಮಧ್ಯಾಹ್ನ ಅಕ್ಕಿ ಕಾಳು ಬೆಳನ ಊಟಕ್ಕೆ ರೀ ಡಬ್ಬು ಮೆಣಸಿನ್ಕಾಯಿ ಪಲ್ಯ ರೀ ಮಿಕ್ಸ್, ಆಮೇಲೆ ಹೀರೆಕಾಯಿ ಪಲ್ಯ, ಆಮೇಲೆ ಶಿರಾ ಮಾಡಿದ್ರಿ. ಚಪಾತಿದು ಅವರ ಕಾಂಟ್ರಾಕ್ಟ್ ಹಿಡಿತಾರೆ. ನಿಮ್ಗೆ ಚಪಾತಿ ಮಾಡೋದು ಬೇಕಾಗಿತ್ತಂದ್ರೆ ಅವರ ಎಲ್ಲರೂ ಹೆಣ್ಮಕ್ಳನ್ನ ಕರ್ಕೊಂಡು ಬಂದು ಚಪಾತಿನೂ ಮಾಡಿಸ್ತಾರೆ. ಚಪಾತಿನೂ ಚಲೋ ಮಾಡಿಸಿದ್ರು, ಭಾರಿ ಟೇಸ್ಟ್ ಆಗಿತ್ತು ರೀ. ಶಿರಾ ಅಂತೂ ಭಾರಿ ಏಕ ನಂಬರ್ ಆಗಿತ್ತು. ಆಮೇಲೆ ದಾಲ್ ಸಾಂಬಾರು ಮಾಡಿದ್ರಿ ಅವತ್ತು. ದಾಲ್ ರೈಸ, ಸಾದಾ ರೈಸ ಎಲ್ಲ ನಿಮ್ಗೆ ಯಾವ್ದು ಬೇಕಲ್ರಿ ಎಲ್ಲ ಮಾಡಿಕೊಡ್ತಾರೆ. ಯಾವುದೋ ಫಂಕ್ಷನ್ ಒಳಗೆ ಪೂರಿ ಬಾಜಿ ಬೇಕಾಗಿತ್ತಂದ್ರೆ ಪೂರಿ ಬಾಜಿ. ಎಲ್ಲರೂ ಅವತ್ತು ಮಧ್ಯಾಹ್ನ ಅಕ್ಕಿಗಳ ದಿನ ಸಂತೋಷದಿಂದ ಊಟ ಮಾಡಿದೀವಿ ರೀ. ಭಾರಿ ಟೇಸ್ಟ್ ಆಗಿತ್ತು ರೀ ಅಡುಗೆ ಎಲ್ಲ. ಅದಕ್ಕೆ ನಿಮಗೆ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಾಗಿತ್ತು. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನೀವು ಇವ್ರನ್ನ ಕರಿಬೇಕಾಗಿತ್ತಂದ್ರೆ ಏನಪ್ಪ ಅಂದ್ರೆ ಇವ್ರ ಹೆಸರು ಅರುಣ್ ಬಸ್ಗೊಂಡ್ ಗಡದೆ ರೀ, ಸಾಕಿನ ಪಾಂಡೋಜೇರಿ ರೀ. ಇವ್ರ ಫೋನ್ ನಂಬರ್ ಐತೆ ನೋಡ್ರಿ, ಹೇಳ್ತಾನೆ ಬರ್ಕೋರಿ. 9307076300 ರೀ. ಇದು ಅವರ ಕಾಂಟ್ಯಾಕ್ಟ್ ನಂಬರ್ ಐತ್ರಿ. ನೋಡ್ರಿ ನಿಮ್ಗೆ ಯಾವುದೋ ಇದೇ ಥರ ಈ ಗಡದೆ ಬಂಧುಗಳು ಮದುವೆಗೆ ಅವರು ಅಡುಗೆ ಮಾಡೋರನ್ನ ಹೇಳಿದ್ರಿ. ಇವರು ಅಂದ್ರೆ ಅವ್ರ ಕಾಕಾರ ಮಗ ಅದಾರ ಇವರು. ಈಗೇನು ನಮ್ಮ ಗೆಳತಿ ಆತಲ್ರಿ, ಅವ್ರು ಚಲೋತ್ ಮಾವ ಅದಾರ ಇವರು. ಎಲ್ಲೇ ಇರಲಿ ನೀವು ಯಾವುದಕ್ಕೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕರೆದ್ರಿ. ಅವನ್ನ ಏನು ಫೋನ್ ನಂಬರ್ ಕೊಟ್ಟನಲ್ರಿ, ಅವ್ರನ್ನ ಫೋನ್ ಮಾಡಿ ಕರೆದ್ರಿ ಅಂದ್ರೆ ಯಾವುದೋ ಕಾರ್ಯಕ್ರಮ ಇರಲಿ, ನಾಮಕರಣ ಇರಲಿ, ಮದುವೆ ಇರಲಿ, ಕುಬುಸ್ ಇರಲಿ, ಇಲ್ಲ ಯಾವುದೋ ಹೊಸದಾಗಿ ಕರ್ಕೊಂಡು ಬರೋದಿರಲಿ, ಎದೆ ಮೇಗಿನ ಶಾದಿ ಇರಲಿ, ಯಾವುದೋ ಕಾರ್ಯಕ್ರಮ ಇತ್ತಂದ್ರೆ ಅವ್ರನ್ನ ಕರೆದ್ರಿ ಅಂದ್ರೆ ಪ್ರತಿಯೊಂದು ಕಾರ್ಯಕ್ರಮದೊಳಗೆ ಬಂದು ನಿಮಗೆ ಇದು ಅಡುಗೆದು ಕಾಂಟ್ರಾಕ್ಟ್ ಹಿಡ್ದು ಅವರು ಅಡುಗೆ ಮಾಡಿಕೊಟ್ಟು ಹೋಗ್ತಾರೆ. ಚಪಾತಿ ಮಾಡ್ಸೋರು ಅವ್ರ ಕಡೆನ ಅದ ರೀ. ಅವ್ರಿಗೆ ಎಷ್ಟು ಕಿಲೋದು ನೀವು ಹಿಟ್ಟಿದ ಚಪಾತಿ ಮಾಡ್ಸೋರು ಅನ್ನೋದು ಕೆ ಜಿ ಮ್ಯಾಗ ಅವ್ರಿಗೆ ಹೇಳಿದ್ರಿ ಅಂದ್ರೆ ಅಷ್ಟು ಜನನ ಏನು ಮಾಡ್ತಾರೆ, ಅವರು ನಮ್ಮ ಹೆಣ್ಮಕ್ಳನ್ನ ಕರ್ಕೊಂಡು ಬರ್ತಾರೋ. ಚಪಾತಿನೂ ಚಲೋ ಮಾಡ್ತಾರೆ, ತಿಳು ದೊಡ್ಡ ದೊಡ್ಡ ಮೆತ್ತಗೆ. ಆಮೇಲೆ ಇವ್ರಂತರೂ ಬಸ್ಕೊಂಡು ಅಂದ್ರೆ ಅಣ್ಣ ಅವ್ರಂತರೂ ಭಾರಿ ಟೇಸ್ಟ್ ಮಾಡ್ತಾರೆ. ಪ್ರತಿಯೊಂದೆಲ್ಲ ಅಡುಗೆ ಕಾಂಟ್ರಾಕ್ಟ್ ಹಿಡ್ದು ಪೂರಿ ಬಾಜಿ ಆಗಲಿ, ಶಿರಾ ಆಗಲಿ, ಆಮೇಲೆ ದಾಲ್ ರೈಸ, ಪನ್ನೀರ್ ಬಾಜಿ, ಪೂರಿ ರೀ, ಹಾಲುಗ್ಗಿರಿ, ಶಾವಿಗೆ ಪಾಯಸ, ಆಮೇಲೆ ನಿಮಗೆ ಬೇಕಾಗಿತ್ತಂದ್ರೆ ವೆಜಿಟೇಬಲ್ ಬಿರಿಯಾನಿ ಮಾಡಿ ಕೊಡ್ತಾರೋ, ದಾಲ್ ಸಾಂಬಾರ. ಈಗ ನೋಡ್ರಿ ಇಲ್ಲಿ ಮಾಡ್ಯಾರ ನೋಡ್ರಿ ಇವರು. ಇದು ದಾಲ್ ಸಾಂಬಾರು ಅಂತ ಹೇಳಿ ಕರಿತೀವಿ ರೀ ಇದನ್ನು. ದಾಲ್ಚಿನ್ನಿ ಲವಂಗ ಅದು ಹಾಕಿರಿ ಅಂದ್ರೆ ಮಸಾಲೆ ಸಾಂಬಾರು ಮಾಡಿರ್ತಾರೆ. ಭಾರಿ ಟೇಸ್ಟ್ ಆಗಿರ್ತೈತೆ ರೀ. ಎಲ್ಲ ವೆಜಿಟೇಬಲ್ ಅಂದ್ರೆ ಐತ್ರಿ ಇದು ಅಡುಗೆ. ಆಮೇಲೆ ನೋಡ್ರಿ ಈ ರೀತಿ ಅವರೆಲ್ಲ ಸಂಡಿಗೆ ಹಪ್ಪಳ ಯಾವ ರೀತಿ ಕರಿಲತ್ತಾರೋ ನೋಡಾಕತ್ರಿ. ಇವ್ರ ರೀ ಅಂದ್ರೆ ಅರುಣ್ ಬಸ್ಕೊಂಡು ಗಡದೆ ಅಣ್ಣ ಅವರು. ಇವ್ರು ನೋಡಾಕತ್ರಿ ಅವ್ರಿಗೆ. ನೋಡ್ರಿ ಬಾಜಿ ಮಾಡ್ಯಾರ ನೋಡ್ರಿ ಇಲ್ಲಿ ಯಾವ ರೀತಿ ಐತ್ರಿ ಬಾಜಿ. ಯಾವ್ದು ಬೇಕಾದ್ರೆ ಮುಗುನಿ ಕಾಳು ಪಲ್ಯ, ಹೆಸರು ಕಾಳು, ನೀವು ಯಾವುದೋ ಕೊಡ್ರಿ ಎಲ್ಲ ನೀವು ಏನು ಐಟಮ್ಸ್ ತಂದು ಕೊಟ್ಟಿರ್ತೀರಿ ಅದ್ರದ್ದು ಅಡುಗೆ ಎಲ್ಲ ಭಾರಿ ಸಖತ್ತಾಗಿ ಮಾಡ್ತಾರೆ. ಇದು ನೋಡ್ರಿ ವೆಜಿಟೇಬಲ್ ಬಿರಿಯಾನಿ ಮಾಡ್ಯಾರು, ಸಾದಾ ರೈಸ್ ರೀ, ಯಾವ್ದು ಬೇಕಾದ್ರೆ ನಿಮ್ಗೆ ಏನು ಹೇಳ್ತಿರ್ಲಿ ಅದನ್ನು ನೋಡ್ರಿ. ಅನ್ನ ನೋಡ್ರಿ ಎಷ್ಟು ಉದುರು ಮಸ್ತ್ ಆಗೈತಿ, ಭಾರಿ ಟೇಸ್ಟ್ ಆಗೈತೆ ರೀ. ಅಂದು ನಮ್ಮ ಗೆಳತಿ ಲಗ್ನದೊಳಗಂತೂ ಅಡುಗೆ ಸಖತ್ತಾಗಿತ್ತು ರೀ. ಮುಂಜಾನೆ ಉಪ್ಪಿಟ್ಟಾಗಲಿ, ಶಿರಾ ಆಗಲಿ, ಪಲ್ಯ ಆಗಲಿ, ಚಪಾತಿ ಮಾಡಾರು ನೋಡ್ರಿ ಇವ್ರು. ಅಲ್ಲಿ ಅವ್ರು ಅದಾರ ರೀ ಪಾಂಡೋಜೇರಿ ಅವರು. ಎಲ್ಲರೂ ಅಕ್ಕನ ಬೆಳೆದಾರು. ಎಷ್ಟು ಜನ ಅದಾರ ನೋಡ್ರಿ. ಚಪಾತಿ ಎಷ್ಟು ಚಂದ ಮಾಡತ್ತಾರೋ, ಆ ಕಡೆ ಹಂಚಿಟ್ಟಿರ್ತಾರೋ. ಒಮ್ಮೆ ಒಂದು 8ರಿಂದ 9 ಚಪಾತಿ ಸುಡ್ತಾವೆ ನೋಡ್ರಿ. ಅಷ್ಟು ದೊಡ್ಡದು ಏನೈತ್ರಿ ಹಂಚೈತ್ರಿ. ನೀವು ಎಷ್ಟು ಬೇಕಾದ್ರೆ ಕೆ ಜಿ ಮ್ಯಾಗ ಹೇಳಿದ್ರಿ ಅಂದ್ರೆ ಅಷ್ಟು ಜನ ಜಾಸ್ತಿ ಬಂದ ಏನು ಮಾಡ್ತಾರೆ, ನಿಮಗೆ ಚಪಾತಿ ಅದು ಮಾಡಿಕೊಡ್ತಾರೆ. ಮತ್ತ್ಯಾಕೆ ತಡ ಮಾಡ್ತೀರಿ. ಯಾವುದೋ ಒಂದು ಕಾರ್ಯಕ್ರಮ ಇತ್ತಂದ್ರೆ ಇವ್ರನ್ನ ನಮ್ಮ ಅಂದ್ರೆ ಅರುಣ್ ಬಸ್ಕೊಂಡು ಗಡದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ. ಅವ್ರ ಫೋನ್ ನಂಬರ 9307076300
ಅಂಥೇಳಿ ಐತಿ. ಇನ್ನೊಂದು ಸಲ ನೋಡ್ಕೊಂಡು ಬಿಡ್ರಿ. ನೀವು ಯಾವಾಗಾದ್ರೂ ಫೋನ್ ಮಾಡಿದ್ರಿ ಅಂದ್ರೆ ಏನು ಮಾಡ್ತಾರೆ ಬಂದು ಎಷ್ಟು ದೂರ ಊರನವ್ರು ಇಲ್ರಿ ಬಂದೆಲ್ಲ ಸಾಂಗ್ಲಿ ಜಿಲ್ಲಾ ಅಷ್ಟಲ್ಲೇ ಈ ಕಡೆ ಜಮಖಂಡಿ ಎಲ್ಲಿ ಬೇಕಾದ್ರೆ ಬರ್ತಾರೋ ಬಂದು ಅಡುಗೆ ಮಾಡಿ ಕೊಟ್ಟು ಹೋಗ್ತಾರೋ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ. ಚಾನಲ್ ಪ್ರತಿಯೊಬ್ಬರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ವಿಡಿಯೋಗಳನ್ನ ಶೇರ್ ಮಾಡ್ತು ಬರ್ರಿ. ಅದಲ್ಲ ನಾನು ಡೈಲಿ ಏನು ಹಾಕ್ತಾನಲ್ಲ ಎಲ್ಲ ವಿಡಿಯೋಗಳಿಗೆ ಲೈಕ್ ಕಮೆಂಟ್ ಮಾಡ್ತು ಬರ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ರಿ. ಇದು ಗಡದೆ ಬಂಧುಗಳ ಮದುವೆದ ಲಾಸ್ಟ್ ವಿಡಿಯೋ. ಎಲ್ಲರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ರಿ ಹೆಂಗಾಗಿ ವಿಡಿಯೋಗಳಂಥೇಳಿ. ಏನು ನಾನು ನಿಮ್ಮ ಮನೆ ಮಗಳಿದ್ದಂಗೆ ಯಾವುದೋ ನಿಮ್ಮದು ಕಾರ್ಯಕ್ರಮ ಇತ್ತಂದ್ರೆ ನಿಮ್ಮ ಊರಾಗ ಜಾತ್ರೆ ಮದುವೆ ಫಂಕ್ಷನ್ ಏನೋ ಇತ್ತಂದ್ರೆ ನಾನು ಫೋನ್ ಮಾಡಿ ಕರೀರಿ. ನಾ ಬಂದು ನಿಮ್ಮ ಊರಾಗ ವಿಡಿಯೋಗಳನ್ನ ಮಾಡಿ ಎಲ್ಲ ಸೋಷಿಯಲ್ ಮೀಡಿಯಾದಾಗ ಅಪ್ಲೋಡ್ ಮಾಡ್ತೀನಿ ರೀ. ಅದಲ್ದ ನಮ್ಮ ಅರುಣನ ಗಡದೆಯವರಿಗೆ ಆಮೇಲೆ ಯುವಕರ ಮಂಡಳಿಯವ್ರಿಗೆ ರೀ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಯಾಕಂದ್ರೆ ಅಡುಗೆ ಚಲೋ ಮಾಡಿದ್ರಿ. ಅದಲ್ದನ ಇವ್ರು ಅಡುಗೆ ಪ್ರತಿಯೊಬ್ಬರಿಗೆಲ್ಲ ಒಂದು ಚಪಾತಿ ನೀಡಂದ್ರೆ 2 ಚಪಾತಿ ನೀಡಿ ನಮ್ಮ ಯುವಕರ ಮಂಡಳಿಯವರು ಹೊಟ್ಟೆ ತುಂಬ ಉಣಿಸಿ ಮನೆಗೆ ಕಳಿಸ್ಯಾರಿ. ಇನ್ನು ಗಡದೆ ಬಂಧುಗಳು ಮದುವೆ ಮಾಡ್ಯಾರಲ್ರಿ ಅವ್ರಿಗೆಲ್ಲ ಮನೆತನದವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್. ಚಲೋ ಮಾಡಿದ್ರಿ ಮದುವೆ. ಇನ್ನು ಮುಂದಿನ ವಿಡಿಯೋದಾಗ ಭೇಟಿ ಹಾಕೋನು. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ ಫ್ರೆಂಡ್ಸ್.